me forever on fire. ಯಾವ ಆಧಾರದ ಮೇಲೆ ಮನಿ ಲಾಂಡ್ರಿಂಗ್ ಹಾಕಲಾಗಿದೆ ಅಂತ ಚೆಕ್ ಮಾಡಬೇಕಿಲ್ಲಿ. ಯಾಕೆ PMLA ಹಾಕಿದ್ದಾರೆ ಅಂತ ಸಂದೇಶ್ ಚೌಟ ಕೇಳ್ತಾ ಇದ್ದಾರೆ. ಇಡಿ ಕಾನೂನು ಉಲ್ಲಂಘಿಸಿದೆ ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಯಾವ ಆಧಾರದ ಮೇಲೆ ಮನಿ ಲಾಂಡ್ರಿಂಗ್ ಹಾಕಲಾಗಿದೆ? ಸಂದೇಶ್ ಚೌಟ ಇದೀಗ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವರ್ತನೆಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಡಿ ಸ್ಪಷ್ಟವಾಗಿ ಇಲ್ಲಿ ಕಾನೂನು ಉಲ್ಲಂಘಿಸಿದೆ ಅಂತ ಹೇಳ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ ಕ್ರಮವನ್ನು ತೆಗೆದುಕೊಳ್ಳಬೇಕಾದ್ರೆ ಕೆಲವಷ್ಟು ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಆ ನಿಯಮಗಳನ್ನು ಇಲ್ಲಿ ಪಾಲಿಸಿಲ್ಲ ಅಂತ. ಇದಕ್ಕೆ ಸರ್ಕಾರಿ ವಕೀಲರು ಏನು ಹೇಳ್ತಾರೆ ಕೇಳಬೇಕಾಗುತ್ತೆ. ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ, ಪಾರ್ವತಿ ತೆಗೆದುಕೊಂಡಿರುವಂತಹ ಸೈಟನ್ನು ವಾಪಸ್ ಕೊಟ್ಟಿದ್ದಾರೆ, ಮಾರಾಟ ಮಾಡಿ ಲಾಭ ಮಾಡಿಕೊಂಡು ಮತ್ತಿನ್ನಿತರ ಹಣದ ವರ್ಗಾವಣೆಯೋ ಹಣದ ಟ್ರಾನ್ಸಾಕ್ಷನ್ ಇಲ್ಲಿ ಆಗಿಲ್ಲ, ವ್ಯವಹಾರ ಆಗಿಲ್ಲ. ಇಷ್ಟಿದ ನಂತರವೂ ಕೂಡ ಯಾಕೆ ಜಾರಿ ನಿರ್ದೇಶನಾಲಯ ಇಲ್ಲಿ ಪ್ರವೇಶ ಮಾಡಿದೆ? ಅವಶ್ಯಕತೆ ಇಲ್ಲದಿರುವ ಜಾಗದಲ್ಲಿ ಯಾಕೆ ಪ್ರವೇಶ ಮಾಡಿದೆ? ಸೊ ಜಾರಿ ನಿರ್ದೇಶನಾಲಯದ ತನಿಖೆ ಆರಂಭ ಮಾಡಿರುವಂತಹ ರೀತಿಯೇ ಸರಿ ಇಲ್ಲ ಅಂತ ವಾದ ಮಂಡಿಸಲಾಗ್ತಾ ಇದೆ. ಫೆಬ್ರವರಿ 20ಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಫೆಬ್ರವರಿ 20ಕ್ಕೆ ವಿಚಾರಣೆಗೆ ಮುಂದೂಡಿಕೆ ಮಾಡಿ ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶ ಮಾಡಿದೆ. ಇವತ್ತು CB ನಾಗೇಶ್ ಬೈರ್ತಿ ಸುರೇಶ್ ಅವರ ಪರವಾಗಿ ವಾದವನ್ನು ಮಂಡಿಸಿದ್ರೆ, ಪಾರ್ವತಿಯವರ ಪರವಾಗಿ ಸಂದೇಶ್ ಚೌಟ ವಾದವನ್ನು ಮಂಡಿಸಿದ್ದಾರೆ. ಇಬ್ಬರು ಹಿರಿಯ ವಕೀಲರ ವಾದವನ್ನು ಆಲಿಸಿರುವಂಥ ಕೋರ್ಟ್ ವಿಚಾರಣೆಯನ್ನ ಇದೇ 20ಕ್ಕೆ ಮುಂದೂಡಿಕೆ ಮಾಡಿದೆ. 20ಕ್ಕೆ ವಿಚಾರಣೆ ಮತ್ತೆ ಆರಂಭ ಆಗುತ್ತೆ. ಒಂದು ಕಡೆ ಬೈರ್ತಿ ಸುರೇಶ್ ಅವರ ಪರವಾಗಿ ಪಾರ್ವತಿಯವರ ಪರವಾಗಿ ವಕೀಲರು ವಾದ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರಿ ವಕೀಲರು ಯಾವ ವಾದವನ್ನು ಮಂಡಿಸ್ತಾರೆ? ಸಿದ್ದರಾಮಯ್ಯವರ ಪತ್ನಿಯ ಪರವಾಗಿ ಸಂದೇಶ್ ಚೌಟ ಕೆಲವಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರಲ್ಲ. PMLA ಹಾಕುವಂತ ಅನಿವಾರ್ಯತೆ ಏನಿತ್ತು? ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನಲ್ಲಿ ಈ ಪ್ರಕರಣ ಬರುತ್ತಾ? ಅಕ್ರಮ ಹಣದ ವರ್ಗಾವಣೆ ಅಥವಾ ವ್ಯವಹಾರ ಇಲ್ಲದಂಥ ಸಂದರ್ಭದಲ್ಲಿಯೂ ಇಡಿ ಎಂಟ್ರಿ ಆಗಿದ್ದು ಏಕೆ? ಇಡಿ ಸಮನ್ಸ್ ಕೊಟ್ಟಿರುವಂಥ ನಿರ್ಧಾರವೇ ಸರಿ ಇಲ್ಲ ಅಂತ ಹೇಳಿ ಇಬ್ಬರು ವಕೀಲರು ಕೆಲವಷ್ಟು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರಲ್ಲ. ಅದಕ್ಕೆ ಸರ್ಕಾರಿ ಅಭಿಯೋಜಕರು ಏನು ಹೇಳ್ತಾರೆ? ಯಾವ ರೀತಿ ಅದಕ್ಕೆ ಪ್ರತಿವಾದವನ್ನು ಮಂಡಿಸ್ತಾರೆ? ಜಾರಿ ನಿರ್ದೇಶನಾಲಯ ತನಿಖೆಯನ್ನು ಶುರು ಮಾಡಿದ್ದೋ ಅಥವಾ ತನಿಖೆಗೆ ಮುಂದಾಗಿದ್ದಕ್ಕೆ ಕಾರಣ ಏನು ಅಂತ ಹೇಳ್ತಾರೋ ನೋಡಬೇಕಾಗಿದೆ. ಇಲ್ಲಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, 50-50 ಅನುಪಾತ, ಪರ್ಯಾಯ 14 ಸೈಟು, ಆನಂತರದಲ್ಲಿ ಆ 14 ಸೈಟ್ಗಳನ್ನು ಕೂಡ ವಾಪಸ್ ನೀಡಲಾಗಿದೆ. ನೀಡಿದ ನಂತರದಲ್ಲಿ ಪ್ರಕರಣವೇ ಕ್ಲೋಸ್ ಆಗಬೇಕಾಗಿತ್ತೇನೋ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಮುಖ್ಯಮಂತ್ರಿಗಳು. ಆದರೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಆದ ನಂತರದಲ್ಲಿ ಮತ್ತಷ್ಟು ತೀವ್ರತೆಯನ್ನು ಪಡಿತಾ ಹೋಯಿತು. ಕಾನೂನಿನ ದೃಷ್ಟಿಯಿಂದ ಒಂದು ಕಡೆ ಚರ್ಚೆ ಆಗ್ತಾ ಇದ್ದರೆ, ಮತ್ತೊಂದು ಕಡೆ ರಾಜಕೀಯವಾಗಿಯೂ ಅನೇಕ ತಲ್ಲಣಗಳನ್ನು, ಅನೇಕ ಒತ್ತಡಗಳನ್ನು, ಅನೇಕ ಸನ್ನಿವೇಶಗಳನ್ನು ಒದಗಿಸಿದ್ದು ಇದೇ ಬುಡಾ ಪ್ರಕರಣ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆವರೆಗೂ ಕೂಡ ಚರ್ಚೆ ಆಗುವ ಹಂತಕ್ಕೆ ತಂದು ನಿಲ್ಲಿಸಿತ್ತು. ಮುಖ್ಯಮಂತ್ರಿಗಳ ಹುದ್ದೆ ಬದಲಾಗುತ್ತೆ ಮುಡಾ ಪ್ರಕರಣದಿಂದ ಅಂತ ಹೇಳುವಷ್ಟು ಜನ ಇದ್ದರು. ಆದರೆ
ಲೋಕಾಯುಕ್ತ ತನಿಖೆ ವಿಚಾರದಲ್ಲಿ ಹೈಕೋರ್ಟ್ನಿಂದ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಿದೆ. ಈಗ ಮುಡಾ ಪ್ರಕರಣದ ಇಡಿ ತನಿಖೆಯಿಂದಲೂ ಕೂಡ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗುತ್ತಾ? ಇದರಿಂದ ಒಂದು ರೀತಿ ಜಯವನ್ನು ಅನುಭವಿಸ್ತಾರಾ? ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ? ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಆ ತೀರ್ಮಾನಕ್ಕಾಗಿ ಇಡೀ ರಾಜ್ಯ ಕಾಯ್ತಾ ಇದೆ. ಮುಖ್ಯಮಂತ್ರಿಗಳ ಪತ್ನಿ ಖುದ್ದು ಹಾಜರಾಗಬೇಕು ಅಂತಿತ್ತಲ್ಲ, ಅದಕ್ಕೆ ವಿನಾಯಿತಿ ಸಿಕ್ಕಿದೆ. ಇಡಿ ಅಧಿಕಾರಿಗಳ ಮುಂದೆ ವಿಚಾರ ಹಾಜರಾಗುವಲ್ಲಿ ವಿನಾಯಿತಿ. ಹಾಜರಾಗಲೇಬೇಕು ಅಂತ ಏನೂ ಇಲ್ಲ. ಅದು ಮುಖ್ಯಮಂತ್ರಿಗಳ ಪತ್ನಿಯಾಗಲಿ ಅಥವಾ ಬೈರತಿ ಸುರೇಶ್ ಆಗಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಹಾಜರಾಗಿ ತನಿಖೆಯನ್ನು ಎದುರಿಸಬೇಕಾದಂಥ ಸನ್ನಿವೇಶ ಸದ್ಯಕ್ಕಿಲ್ಲ. ಅದಕ್ಕೆ ವಿನಾಯಿತಿಯನ್ನು ಕೋರ್ಟ್ ಕೊಟ್ಟಿದೆ. ಸೊ ಇಬ್ಬರಿಗೂ ಕೂಡ ಹಾಜರಾತಿಗೆ ಒಂದು ವಿನಾಯಿತಿ ಸಿಕ್ಕಿದೆ. ಸೊ ಹೀಗಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮುಂದೆ ಪ್ರಶ್ನೋತ್ತರಗಳಿರಬೇಕಾಗಿತ್ತು, ಇಂಟ್ರಾಗೇಷನ್ ನಡೀತಾ ಇತ್ತು, ವಿಚಾರಣೆ ನಡೀತಾ ಇತ್ತು. ಸೊ ಹೀಗಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ಸಮನ್ಸ್ ಕೊಟ್ಟಿದ್ದರು, ಬೈರತಿ ಸುರೇಶ್ಗೆ ಸಮನ್ಸ್ ಕೊಟ್ಟಿದ್ದರು. ಇಂಥ ದಿನಾಂಕದಂದು ನೀವು ಕಚೇರಿಗೆ ಆಗಮಿಸಿ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ. ಈಗ ಖುದ್ದಾಗಿ ಹಾಜರಾಗುವಂಥ ಅವಶ್ಯಕತೆ ಇಲ್ಲ, ಬದಲಾಗಿ ಅವರ ಪರವಾಗಿ ವಕೀಲರನ್ನು ಕಳಿಸಿಕೊಳ್ಳಲಿಕ್ಕೆ ಅವಕಾಶವನ್ನು ಕೋರ್ಟ್ ಕಲ್ಪಿಸಿದೆ.